ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ರೈತ ಬಾಂಧವರಿಗೆ ಸಹಾಯ ಆಗಲಿ ಅಂತ ಸರ್ಕಾರ ಹಾಗೂ ಅನೇಕ ಬ್ಯಾಂಕ್ಗಳು ವಿವಿಧ ರೀತಿಯ ಸಾಲಗಳನ್ನು ಕೊಡ್ತವೆ. ಸಾಲಗಳನ್ನು ತೀರಿಸುವಾಗ ರೈತರಿಗೆ ಎದುರಾಗುವಂತಹ ಹಲವಾರು ಸಮಸ್ಯೆಗಳಿಗೂ ಕೂಡ ಈ ಬ್ಯಾಂಕ್ಗಳಾಗಲಿ ಅಥವಾ ಸರ್ಕಾರ ಆಗಲಿ ಸಾಕಷ್ಟು ಪರಿಹಾರಗಳನ್ನು ಕೂಡ ಕಂಡುಕೊಂಡಿದೆ. ಈ ಪರಿಹಾರಗಳು ಏನು, ಯಾವ ರೀತಿ ಈ ಪರಿಹಾರಗಳನ್ನು ರೈತರು ಪಡೆಯಬಹುದು, ಇದೆಲ್ಲ ಮಾಹಿತಿ ನೀಡೋದಕ್ಕೆ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಅಧಿಕಾರಿಗಳಾದಂತಹ ಶ್ರೀಯುತ HB ವೈದ್ಯ ಅವರು ಹಾಗೂ ರಮೇಶ್ ಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯ ಸ್ವಾಗತ. ಸರ್, ಇವಾಗ ಈ ಋಣಭಾರ ಪರಿಹಾರ ಅಂತ ನೀವೇನೊಂದು ಹೊಸ ಯೋಜನೆನ ತಗೊಂಡು ಬಂದಿದ್ದೀರಿ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ? ಭಾರತೀಯ ಸ್ಟೇಟ್ ಬ್ಯಾಂಕ್ ಇಂದ ಏನಾದರೂ ಲೋನ್ ತಗೊಂಡಿದ್ರೆ ಅದು ರೀಪೇಮೆಂಟ್ ಆಗದೆ ಅಂದ್ರೆ ಅವರಿಗೆ ವರ್ಷಕ್ಕೆ ಅಥವಾ 3 ತಿಂಗಳಿಗೆ 6 ತಿಂಗಳಿಗೆ ಅವಧಿ ಮೀರಿ ಪೇಮೆಂಟ್ ಮಾಡದೆ ಹೋದ್ರೆ ಆ ಅಕೌಂಟ್ NPA ಅಂತ ಹೇಳ್ತೀವಿ. ಆ NPA ಆದಾಗ ಅವ್ರಿಗೆ ಇನ್ನೂ ಬಡ್ಡಿ ಅದೆಲ್ಲ ಜಾಸ್ತಿ ಆಗ್ತಾನೆ ಇರ್ತದೆ. ಕೋರ್ಟು ಕಚೇರಿಗಳ 108 ಕೆಲಸ ಇರ್ತದೆ. ಅಂತವುಗಳನ್ನ ರೀಪೇಮೆಂಟ್ ಮಾಡೋದಕ್ಕೆ ಒಂದು ಸಮಾಧಾನ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಆ ಒನ್ ಟೈಮ್ ಸೆಟಲ್ಮೆಂಟ್ ಪ್ರಕಾರ ನೀವು ಸುಮಾರು 20 ಲಕ್ಷವರೆಗೂ ನಿಮ್ಮ ಸಾಲ ಬಾಕಿ ಇದ್ರೆ ಅದರಲ್ಲಿ 50% ಅಷ್ಟು ನಾವು 30ರಿಂದ 50% ಅಷ್ಟು ವೇವರ್ ಮಾಡ್ತಾ ಇದ್ದೀವಿ. ಆಮೇಲೆ ಬಡ್ಡಿ ಅಲ್ಲಿಂದ ಅಕೌಂಟ್ NPA ಆದಾಗಿಂದ ಇಲ್ಲಿವರೆಗೆ ಏನು ಬಡ್ಡಿ ಇದೆ ಆ ಬಡ್ಡಿ ಮನ್ನಾ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ಈ ಭಾರತೀಯ ಸ್ಟೇಟ್ ಬ್ಯಾಂಕಿನ ಒಂದು ಋಣ ಸಮಾಧಾನ, ಭಾಗಶಃ ಋಣ ಸಮಾಧಾನ ಅಂತ ಹೇಳ್ತೀವಿ. ಇದರಲ್ಲಿ ಅಂದ್ರೆ ಇವಾಗ ನಾವು ಹೆಚ್ಚು ಕಡಿಮೆ ವರ್ಷದ ಕೊನೆ ಹಂತದಲ್ಲಿದ್ದೀವಿ ಅಂತ ಹೇಳಿದ್ರೆ ಆ ಬಡ್ಡಿ ಆ ಕೊನೆ ಹಂತದವರೆಗೂ ಎಷ್ಟಿರುತ್ತೋ ಅದನ್ನ ಪೂರ್ತಿ ಮನ್ನಾ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಅದು NPA ಆದಾಗಿಂದ ಇವತ್ತಿನವರೆಗೂ ಏನು ಬಡ್ಡಿ ಇದೆ ಆ ಬಡ್ಡಿನ ನಾವು 3ನೇ ತಿಂಗಳಿಗೆ ಅವರು ಕಂತು ಕಟ್ಟೋದನ್ನ ನಿಲ್ಲಿಸಬಿಟ್ಟಿದ್ದಾರೆ. 3ರಿಂದ 12 ತಿಂಗಳವರೆಗೂ ಆಗಿರುವಂತಹ ಬಡ್ಡಿಯನ್ನ ತಾವು ಮನ್ನಾ ಮಾಡ್ತಾರೆ. 12 ತಿಂಗಳ ನಂತರನೂ ಇಲ್ಲಿವರೆಗೆ ಆಗಿರೋದು ಉದ್ದೇಶ ಸುಮಾರು ಅಕೌಂಟ್ NPA ಆಗಿರೋದು 2012 ಆಗಿರ್ಬೋದು, 12 ಆಗಿರ್ಬೋದು, 13 ಆಗಿರ್ಬೋದು, ಅಲ್ಲಿಂದ 18ವರೆಗೂ 2018 ವರೆಗೂ 5 ವರ್ಷ 6 ವರ್ಷ ಏನು ಬಡ್ಡಿ ಇದೆ ಆ ಬಡ್ಡಿನ ನಾವು ವೇವ್ ಮಾಡ್ತಾ ಇದೀವಿ, ಅಂದ್ರೆ ಬಡ್ಡಿನ ಮನ್ನಾ ಮಾಡ್ತಾ ಇದೀವಿ. ಮತ್ತು ನಿಮ್ಮ ಅಸಲೇನಿದೆ ಅಸಲಿನಲ್ಲಿ 30ರಿಂದ 50% ಬಡ್ಡಿ ಅಸಲು ಮನ್ನಾ ಮಾಡ್ತಾ ಇದೀವಿ. ಅದರಿಂದ ನಿಮಗೆ ಬಹಳ ಅನುಕೂಲ ಆಗ್ತದೆ. ಅದೊಂದೇ ಇದರ ಉದ್ದೇಶ. ಸರ್ ಮಯ್ಯ ಸರ್, ಇವಾಗ ಈ ಸಾಲಗಳು ಯಾವ್ಯಾವ ರೀತಿಯ ಸಾಲಗಳಿಗೆ ಇದು ಅನ್ವಯ ಆಗುತ್ತೆ? ಈ ಋಣ ಸಮಾಧಾನ ಯೋಜನೆಯಲ್ಲಿ ಎಲ್ಲ ಸಾಲಗಳಿಗೂ ಇದು ಅನ್ವಯ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಕೃಷಿ ಸಾಲ ಇರುತ್ತೆ, ಅದೇ ತರ ವಿದ್ಯಾಭ್ಯಾಸಕ್ಕೆ ತಗೊಂಡ ಸಾಲ ಇರ್ತದೆ, ಚಿಕ್ಕ ವ್ಯವಹಾರಕ್ಕೆ ಅಂದ್ರೆ ಗುಡಿಗೈಗಾರಿಕೆ ಅಥವಾ ಸ್ಮಾಲ್ ಬಿಸ್ನೆಸ್ ಲೋನ್, ಈ ಎಲ್ಲ ಸಾಲಗಳಿಗೂ ಇದು ಅನ್ವಯ ಆಗ್ತದೆ. ಅಂದ್ರೆ ಇವಾಗ ನಾನು ಒಂದು ಟ್ರ್ಯಾಕ್ಟರ್ ತಗೋಬೇಕು ಅಥವಾ ಒಂದ್ ಯಾವ್ದಾದ್ರು ಯಂತ್ರ ತಗೋಬೇಕು ಅಂತ ಹೇಳಿ ಬಯಸಿದಾಗ ಆ ಒಂದು ಸಾಲಕ್ಕೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳ್ತೀರಾ? ಈಗ ಕೃಷಿಕ ಟ್ರ್ಯಾಕ್ಟರ್ಗೆ ಅಂತೇಳಿ ಸಾಲ ತಗೊಂಡಿರ್ತಾನೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ 4-5 ವರ್ಷಗಳಿಂದ ಕರ್ನಾಟಕದಲ್ಲಿ ಬಹಳಷ್ಟು ತಾಲೂಕುಗಳು ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ರೈತನಿಗೆ ಆ ಇನ್ಸ್ಟಾಲ್ಮೆಂಟ್ ಕರೆಕ್ಟ್ ಆಗಿ ಸಂದಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಂತ ಸಾಲಗಳಿಗೂ ಇದು ಅಪ್ಲೈ ಆಗುತ್ತೆ. ವೈದ್ಯ ಸರ್, ಇವಾಗ ನಂದು ಬೇರೆ ಬೇರೆ ಸಾಲಗಳಿದೆ. ಒಂದು ಕೃಷಿ ಸಾಲ ಇದೆ, ಮತ್ತೊಂದು ನಾನು ಯಂತ್ರೋಪಕರಣಕ್ಕಾಗಿ ತಗೊಂಡಿರೋ ಸಾಲ ಇದೆ, ಮತ್ತೆ ನನಗೇನೋ ಕುಕ್ಕಟ ಪಾಲನೆನೋ ಹೈನುಗಾರಿಕೆನೋ ಮಾಡ್ಬೇಕಂತ ತಗೊಂಡಿರೋ ಸಾಲ ಕೂಡ ಇದೆ. ಇವಾಗ ಸರ್ ಹೇಳಿರೋ ಹಾಗೆ ಬರ ಪರಿಸ್ಥಿತಿ ಇರೋದ್ರಿಂದ ಸಾಲವನ್ನ ನನಗೆ ತೀರಿಸುವಂತ ಪರಿಸ್ಥಿತಿಲಿ ನಾನಿಲ್ಲ ಒಬ್ಬ ರೈತರಾಗಿ. ಅವ್ರಿಗೆ ಯಾವ ರೀತಿ ನೀವು ಈ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂತ? ಈಗ ಓಕೆ, ಈಗ ಬೆಳೆ ಸಾಲ ಸುಮಾರು ಅವ್ರು 2 ಲಕ್ಷದಿಂದ ಇರ್ಬೋದು, 20 ಲಕ್ಷ ಇರ್ಬೋದು, 15 ಲಕ್ಷ ಇರ್ಬೋದು, ಅಥವಾ ಅವನು ಬೇರೆ ಲ್ಯಾಂಡ್ ಡೆವಲಪ್ಮೆಂಟ್ ಗೆ ಲೋನ್ ತಗೊಂಡಿರ್ಬೋದು, ಟ್ರ್ಯಾಕ್ಟರ್ ತಗೊಂಡಿರ್ಬೋದು, ನೀರಾವರಿಗೆ ತಗೊಂಡಿರ್ಬೋದು, ಬೋರ್ವೆಲ್ ತಗೊಂಡಿರ್ಬೋದು, ಎಲ್ಲನೂ ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಒಂದು ಅಕೌಂಟ್ NPA ಅಂದ ತಕ್ಷಣ ಎಲ್ಲ ಅಕೌಂಟ್ NPA ಆಗಿರುತ್ತೆ. ಸೊ ಈ ಎಲ್ಲ ಕೂಡಿ ನಿಮಗೆ ಒಂದು ಈ ಭಾಗಶಃ ಸಾಲ ಮನ್ನಾ ವ್ಯವಸ್ಥೆ ಇದೆ. ಇದರಲ್ಲಿ ಈ OTS ಸ್ಕೀಮ್ ಅಲ್ಲಿ ನೀವು ಎಲ್ಲ ಲೋನ್ ಕೂಡಿ ಮ್ಯಾಕ್ಸಿಮಮ್ ಅಮೌಂಟ್ ಒಬ್ಬರಿಗೆ, ಕುಟುಂಬಕ್ಕಲ್ಲ, ಒಬ್ಬರಿಗೆ 20 ಲಕ್ಷವರೆಗೂ ಸಾಲ ಇದ್ರೆ ಆ ಸಾಲದ 30ರಿಂದ 50% ವೇವರ್ ಇದೆ ಈ ಸ್ಕೀಮಲ್ಲಿ. ಅಂದ್ರೆ ಎಲ್ಲ ಸ್ಕೀಮು ಬರುತ್ತೆ, ಎಲ್ಲ ಸಾಲಗಳು ಬರುತ್ತೆ ಇದರಲ್ಲಿ, ಹೌಸಿಂಗ್ ಲೋನ್ ಬಿಟ್ಟು. ಗೋಲ್ಡ್ ಲೋನ್ ಇಷ್ಟು ಲಕ್ಷದವರೆಗೆ ಅಂತ 20 ಲಕ್ಷದವರೆಗೂ ಔಟ್ಸ್ಟ್ಯಾಂಡಿಂಗ್ ಸಾಲ ಬಾಕಿ ಇರೋದಿದ್ರೆ ಅಲ್ಲಿವರೆಗೆ ಬರ್ತದೆ. ಅದು ಉದಾಹರಣೆ ಸಹಿತ ಹೇಳ್ತೀರಾ? ಉದಾಹರಣೆಗೆ ಎಕ್ಸಾಂಪಲ್ ಮನ್ನಾ ಆಗುತ್ತೆ, ಯಾವ ರೀತಿ ಲಾಭ ಆಗುತ್ತೆ? ಓಕೆ, ಈಗ 20 ಲಕ್ಷ ಸಾಲ ಇದೆ ಅನ್ಕೊಳ್ಳಿ. 20 ಲಕ್ಷ ಸಾಲ ನಿಮ್ದು ಔಟ್ಸ್ಟ್ಯಾಂಡಿಂಗ್ ಇದೆ ಬುಕ್ ಅಲ್ಲಿ ಇರೋದು. ಅಂದ್ರೆ ಈಗ ಬೆಳೆ ಸಾಲ ಒಂದು 4-5 ಲಕ್ಷ ಇರ್ಬೋದು, ಒಂದು 10 ಲಕ್ಷ ಲ್ಯಾಂಡ್ ಡೆವಲಪ್ಮೆಂಟ್ ತಗೊಂಡಿರ್ಬೋದು, ಟ್ರ್ಯಾಕ್ಟರ್ ಒಂದು 6-7 ಲಕ್ಷ ತಗೊಂಡಿರ್ಬೋದು. ಎಲ್ಲ ಕೂಡಿ ನೀವು ರೀಪೇಮೆಂಟ್ ಮಾಡಿ ಇನ್ನೂ 20 ಲಕ್ಷವರೆಗೂ ಬ್ಯಾಂಕಿಗೆ ಇನ್ನೂ ಪೇಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ, ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ಆ ಟೈಮಲ್ಲಿ ಏನಾಗ್ತಿದೆ ಅಂದ್ರೆ ಆ ಎಲ್ಲಾ ಲೋನ್ಗಳು ಕೂಡಿ
ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಈ 20 ಲಕ್ಷ ಇದೆ, 20 ಲಕ್ಷದಲ್ಲಿ ನಿಮಗೆ 30% ವೇವರ್ ಇದೆ, ಕೆಲವು ಡೌಟ್ಫುಲ್ ಅಸೆಟ್ ಅಂತ ಇದೆ, ಅದಕ್ಕೆ 30% ವೇವರ್ ಇದೆ. ಅಂದ್ರೆ ನಿಮಗೆ 6 ಲಕ್ಷ ವೇವ್ ಆಗ್ತದೆ. 6 ಲಕ್ಷ ವೇವ್ ಆದ್ರೆ ನಿಮಗೆ 14 ಲಕ್ಷ ರೂಪಾಯಿ ಬಾಕಿ ಇದೆ. ಆ 14 ಲಕ್ಷ ರೂಪಾಯಿ ಬಾಕಿನ ನೀವು ಒಂದು ಕಂತಲ್ಲಿ ಅಥವಾ 3 ಕಂತುಗಳಲ್ಲಿ ಮಾರ್ಚ್ 31 ರಿಪೇಮೆಂಟ್ ಮಾಡಬಹುದು. ಫಸ್ಟ್ ನೀವು ಬಂದಾಗ ಬ್ಯಾಂಕಿಗೆ ಬಂದು ನೀವು ತಗೊಂಡ್ ಬಂದ್ರೆ ಒಂದು 10% ತಗೊಂಡ್ ಬರಬೇಕು. ದೆನ್ 1 ತಿಂಗಳ ಒಳಗೆ ಬ್ಯಾಂಕ್ನವರು ಅಪ್ರೂವ್ ಮಾಡಿ ನಿಮಗೆ ಹೇಳ್ತಾರೆ ಸ್ಯಾಂಕ್ಷನ್ ಇಷ್ಟು ಲೋನ್ ಇಷ್ಟು ಅಪ್ರೂವಲ್ ಆಗಿದೆ OTS ಅಲ್ಲಿ. ಅದರಲ್ಲಿ ನೀವು ಉಳಿದಿರೋದು 25% ಅಂದ್ರೆ 25% ನೀವು ಅವತ್ತಿನವರೆಗೆ ತಂದು ಕೊಟ್ಟಬೇಕು. ಉಳಿದಿರೋ ದುಡ್ಡನ್ನ ಮಾರ್ಚ್ವರೆಗೂ ನೀವು ಕಂತಲ್ಲಿ ತಂದು ಪೇಮೆಂಟ್ ಮಾಡಬಹುದು. ಹೀಗೆ ಎಲ್ಲ ಲೋನು ನಿಮ್ಮ ಕುಕ್ಕಟ ಆಗಲಿ, ಪೌಲ್ಟ್ರಿ ಆಗಲಿ, ಬಿಸಿನೆಸ್ ಆಗಲಿ, ಈವನ್ ರೈತರು ಬಿಸಿನೆಸ್ ಮಾಡ್ತಿರ್ತಾರೆ ಸೈಲ್, ಅಂತವ್ರಿಗೂ ಇದು ಬರ್ತದೆ. ಎಲ್ಲ ಕೊಡಿ. ಈವನ್ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಲೋನ್ ಕೊಟ್ಟಿರ್ಬೋದು, ಅವನ ಮಗನಿಗೆ ಜಾಬ್ ಸಿಕ್ಕಿರ್ಲಿಕ್ಕಿಲ್ಲ, ಸೊ ಅವನಿಂದ ಇನ್ಕಮ್ ಇಲ್ಲ, ಅವ್ನು ರಿಪೇಮೆಂಟ್ ಮಾಡೋದು. ಯೂಶಲಿ ವಿದ್ಯಾರ್ಥಿ ಸಾಲ ತಗೊಂಡಾಗ ರೀಪೇಮೆಂಟ್ ಅವ್ನು ಮಾಡ್ತಿರ್ತಾನೆ. ಅವ್ನು ಜಾಬ್ ಸಿಕ್ಕ ಮೇಲೆ. ಜಾಬ್ ಸಿಕ್ಕಿಲ್ಲ ಅಂದ್ರೆ ಅವನು ಅನ್ಎಂಪ್ಲಾಯ್ಡ್ ಇದ್ರೆ ಆ ದುಡ್ಡನ್ನು ಸಹಿತ ನೀವು ಈಗ ಈ OTS ಸ್ಕೀಮ್ಗಳಲ್ಲಿ ತರಬಹುದು. ಅದು ಅವನು ಇಂಡಿವಿಜುವಲ್, ಓಕೆ 20 ಲಕ್ಷ ಬಿಟ್ಟು ಅವ್ನು ಇನ್ನೂ 10 ಲಕ್ಷ ಬೇರೆ ತಗೊಂಡಿದ್ರೆ ಅದು ಬೇರೆ ಸಿಗ್ತದೆ. ಇದು ಪ್ರತಿಯೊಬ್ಬ ಪರ್ಸನ್, ನಾಟ್ ಫ್ಯಾಮಿಲಿ ಅಂತಲ್ಲ, ಅವನಿಗೆ ಮಾತ್ರ ಅಂತ ಅಷ್ಟಲ್ಲದೆ ಇಂಡಿವಿಜುವಲ್ ಆಗಿ ಬೇರೆ ಯಾರೋ ಲೋನ್ ತಗೊಂಡಿದ್ರೆ ಅವರಿಬ್ಬರಿಗೂ ಬರ್ತದೆ. ಈಗ ಹೆಂಡತಿ ಹೆಸರಲ್ಲಿ ಪೌಲ್ಟ್ರಿ ಲೋನ್ ಇರ್ತದೆ, ಸೊ ಅವಳು ಸಪರೇಟ್ ಆಗಿ ಕ್ಲೇಮ್ ಮಾಡ್ಬೋದು. ಈ ಮಗನ್ಗೆ ವಿದ್ಯಾಭ್ಯಾಸ ಲೋನ್ ಇದೆ, ಅವನು ಕ್ಲೇಮ್ ಮಾಡ್ಬೋದು. ಅಂದ್ರೆ ಯಾವ್ದು 20 ಲಕ್ಷ ಲೋನ್ ಇದ್ರೆ ಈಗ ಹೊರಗಡೆ ಹೋಗ್ಲಿಕ್ಕೆ ಲೋನ್ ತಗೊಂಡಿರ್ತಾರೆ, ಅಲ್ಲಿನೂ 30% 50% ವೇವರ್ ಇದೆ. ಅವ್ರಿಗೂ ಬಡ್ಡಿನೂ ಮನ್ನಾ ಇದೆ. ಇದು ಈಗ ಯಾದಗಿರಿಯಿಂದ ವಿಶ್ವನಾಥ್ ರೆಡ್ಡಿ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ, ನಮಸ್ಕಾರ, ಹೇಳಿ. ಹಲೋ ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ. ನಮ್ದು ಏನಾಗಿದೆ ಸರ್, ಇಲ್ಲಿಂದ ರೆಗ್ಯುಲರ್ ಕಡೆಗೆ ಅಂತ ಬಂದ್ವಿ. 2016 ಕಟ್ಟಬೇಕಿಗೆ ಮೇಡಮ್. ಹೇಳಿ ಮೇಡಮ್, ನಾವು ಹೋದ ವರ್ಷದಿಂದ ಬೆಳೆ ಸಾಧಾರಣ ಸರಿಯಾಗಿ ಬಂದಿಲ್ಲ ಇಳುವರಿ. ಈ ತರವಾಗಿ ನಾವು ಸ್ವಲ್ಪ 16ರಿಂದ ಕಟ್ಟಬೇಕಿದ್ವಿ, ಅದಕ್ಕೆ ಏನ್ ಮಾಡೋದು? 16ರಿಂದ ಕಟ್ಟಬಾಕಿ ಆಗಿದ್ರೆ ನಿಮಗೆ 2018 ಮಾರ್ಚ್ ಆ ದಿವಸಕ್ಕೆ ಎಷ್ಟು ಬ್ಯಾಲೆನ್ಸ್ ಇದೆಯಾ, ಬ್ಯಾಂಕಿನಲ್ಲಿ ಉಳಿದ ಮೊತ್ತ ಇದೆಯಾ, ಅದರ ಮೇಲೆ ನಿಮಗೆ 50% ನಿಮಗೆ ಮನ್ನಾ ಆಗುತ್ತೆ. ಅಂದರೆ 2016ಕ್ಕೆ NPA ಆಗಿದ್ರೆ 2016ರಿಂದ ನಂತರ ಬಡ್ಡಿ ಹಾಕಿರಲ್ಲ, ಬಾಕಿ ಮೊತ್ತ ಅಷ್ಟೇ ಇರುತ್ತೆ 2018ಕ್ಕೆ. ಅದರ ಮೇಲೆ ನಿಮಗೆ 50%ವರೆಗೆ ಮನ್ನಾ ಆಗುತ್ತೆ. ಉಳಿದ ಹಣವನ್ನು ಮಾತ್ರ ಕಟ್ಟಿದ್ರೆ ಆಯ್ತು. ಸರ್, ಇನ್ನೊಂದು ಕರೆ ಇದೆ. ಮಂಡ್ಯದಿಂದ ಶಿವರಾಮೇಗೌಡ ಅನ್ನೋರು ಕರೆ ಮಾಡಿದ್ರೆ. ಹಲೋ, ಹೇಳಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ, ಶಿವರಾಮೇಗೌಡ, ಮಂಡ್ಯದಿಂದ. ನಮಸ್ಕಾರ, ಹೇಳಿ. ಪ್ರಶ್ನೆ ಕೇಳಿ. ಸಾಲ ತಗೊಂಡಿದ್ದೆ 30,000ನ. ಯಾವುದಕ್ಕೆ? ಹಲೋ, ಬೆಳೆ ಸಾಲ ತಗೊಂಡಿದ್ದೆ. ತಗೊಳ್ಳಿ. ತಗೊಂಡಿದ್ದೆ. ಅದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದೆ. ಓಕೆ. 30,000ಕ್ಕೆ 48,000 ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದೆ. ಆಯ್ತು. ನಂದು FD ಇತ್ತು, ಅದನ್ನು ಹಿಡ್ಕೊಂಡು ಮತ್ತೆ ಬೆಳೆ ಸಾಲ ಕೇಳಿದ್ರೆ ನೀನ್ ಕೊಡಕ್ ಬರಲ್ಲ ಅಂತಾರೆ. ಹೇಗೆ ಸರ್? ಒಂದು ಬ್ಯಾಂಕ್ ಲೋನ್ ತಗೊಂಡಿದ್ದೆ, ಎಜುಕೇಶನ್ ಲೋನ್, ಅದೆಲ್ಲ ತೀರ್ತಿದ್ದೀವಿ. ಯಾವುದೇ ಇಲ್ಲ, ಅವನಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ತೀರ್ತಿದ್ದೀವಿ. ಆಯ್ತು. ಬೇರೆಯವರಿಗೆ ಸಾಲ ಕೊಡಲ್ಲ. ಮತ್ತೆ ಮನೆ ಕಟ್ಟೋದಕ್ಕೆ ಮಗ ಕೆಲಸದಲ್ಲಿದ್ದಾನೆ ಆಕ್ಸಿಸ್ ಕಾರ್ಡ್ ಬೆಂಗಳೂರಿನಲ್ಲಿ. ಅವನಿಗೆ ಮನೆಗೆ ಲೋನ್ ಕೇಳಿದ್ರೆ ನಿಮ್ಗೆ ಕೊಡಕ್ ಬರಲ್ಲ ಅಂತಾರೆ. ಸಣ್ಣ ಹಿಡುವಳಿದಾರರು ಬದುಕುವುದು ಹೇಗೆ? ನಿಮ್ದು 3 ಪ್ರಶ್ನೆ ಇದೆ ಇದರಲ್ಲಿ. ನಿಮ್ದು ಒಂದು, ನೀವು ಸಾಲ ತಗೊಂಡಿದ್ರಿ, ಅದರದ್ದು OTS ಅಲ್ಲಿ ಸೆಟಲ್ ಮಾಡಿದಿರಿ, ಋಣ ಸಮಾಧಾನದಲ್ಲಿ ಸೆಟಲ್ ಮಾಡಿದಿರಿ. ಹೌದು, ಇವಾಗ ಮತ್ತೆ ಸಾಲ ಬೇಕಾಗಿದೆ ಅವರಿಗೆ, ಅದಕ್ಕೆ ಕೊಡಲ್ಲ ಅಂತ ಬ್ಯಾಂಕ್ ಅವರು ಹೇಳ್ತಾರೆ. ಋಣ ಸಮಾಧಾನದಲ್ಲಿ ಸೆಟಲ್ ಆಗಿದ್ರೆ ಮತ್ತೆ ಬ್ಯಾಂಕ್ನವರು ಕೊಡ್ತಾರೆ. ನೀವು ಬ್ರಾಂಚ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ. ಇಲ್ಲಾಂದ್ರೆ ನಿಮ್ದು ಬ್ರಾಂಚ್ ಖಾತೆದ ನಮಗೆ ಆಮೇಲೆ ನಮಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವು ಅದನ್ನ ಮಾತಾಡ್ತೀನಿ. ಆದ್ರೆ ನಿಮಗೆ ಫ್ರೆಶ್ ಲೋನ್ ಕೊಡ್ತಾರೆ. ಆಯ್ತಾ? ಅಂದ್ರೆ ಅವರು ಅರ್ಹರಿದ್ದಾರೆ. OTS ಅಲ್ಲಿ ಸೆಟಲ್ ಆಗಿದ್ರೆ ಅರ್ಹರಿದ್ದಾರೆ. ಡಿಪಾಸಿಟ್ ಅಕೌಂಟ್ಗೆ ಹಾಕಿರ್ತಾರೆ. ಇದು ನಮ್ಮ ಬ್ಯಾಂಕಿನ ಕಾಯ್ದೆ. ಡಿಪಾಸಿಟ್ ಏನಿದ್ರು ಅದನ್ನ ಹಾಕೊಂಡು ಉಳಿದಿರೋ ಅಮೌಂಟ್ಗೆ OTS ಮಾಡ್ಬೇಕನ್ನೋದು ಅದು ಬ್ಯಾಂಕ್ ಕಾಯ್ದೆ. ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನೀವು ರೀಪೇಮೆಂಟ್ ಮಾಡಲೇಬೇಕು. ಇನ್ನು ವಿದ್ಯಾಭ್ಯಾಸಕ್ಕೆ ಸಾಲ ತಗೊಂಡು ರೀಪೇಮೆಂಟ್ ಮಾಡಿದಿರಿ, ಅವನು ಇಂಡಿಪೆಂಡೆಂಟ್ ಆಗಿ ಅವನು ಎಲಿಜಿಬಲ್ ಇರ್ತಾನೆ. ಅವನು ಸಿಬಿಲ್ ಸ್ಕೋರ್ ಇರ್ತದೆ, ಅದ್ರ ತಕ್ಕಂತೆ ಅವರು ನೋಡಿ ಅವನ ಇನ್ಕಮ್ ನೋಡಿ ಸಾಲ ಕೊಡಬಹುದು ಅಂತ ನಿರ್ಧಾರ ಮಾಡ್ತಾರೆ. ಸರ್, ಈಗ ಚಿತ್ರದುರ್ಗದಿಂದ ಹರೀಶ್ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಹರೀಶ್ ಅವರೇ, ಹೇಳಿ, ಪ್ರಶ್ನೆ ಕೇಳಿ. ಸರ್, ಮೇಡಮ್, ನನ್ಗೆ ಇಂಡಿಯನ್ ಬ್ಯಾಂಕ್ ಅಲ್ಲಿ 5 ಲಕ್ಷ ಲೋನ್ ತಗೊಂಡಿದ್ದೀನಿ ನಾನು ಹಸುಗೆ ಅಂತ. ಆದ್ರೆ ನನಗೆ ಕಂಟಿನ್ಯೂಸ್ ಆಗಿ 4 ಕಂತು ಕಟ್ಟಿದೀನಿ. 6.1 ಕಂತಿದೆ. ನಾವು ಏನಾದ್ರು ಮಾಡ್ಕೊಳಕ್ ಆಗುತ್ತೆ ಮೇಡಮ್? ಒಂದೇ ಇದರಲ್ಲಿ ಕಮ್ಮಿ ಮಾಡ್ಕೊಳಕ್? ಅಂದ್ರೆ ಸ್ಟೇಟ್ ಬ್ಯಾಂಕ್ ಅಲ್ಲಿ ತಗೊಂಡಿಲ್ಲ, ಅವರು ಬೇರೆ ಬ್ಯಾಂಕ್ ಅಲ್ಲಿ ತಗೊಂಡಿದ್ದಾರೆ. ಇಂಡಿಯನ್ ಬ್ಯಾಂಕ್ ಮೇಡಮ್, ಇಂಡಿಯನ್ ಬ್ಯಾಂಕ್ ಅಲ್ಲಿ. ಹರೀಶ್ ಅವರೇ, ಇದು ಕೃಷಿ ಸಾಲ ನೀವು ತಗೊಂಡಿದ್ದು?
ಹೌದು ಸರ್, ಹಸುಗಳಿಂದ ತಗೊಂಡಿದ್ದೀನಿ. ಕೃಷಿಯಲ್ಲಿ ಹಸು ಸಾಕಣೆಗೆ ಈಗ ಇದು ಬ್ಯಾಂಕಿನ ಆಯಾ ಬ್ಯಾಂಕಿನ ನಿಯಮಗಳಿಗೆ ಪಡೆದಿರ್ತದೆ. ಸ್ಟೇಟ್ ಬ್ಯಾಂಕ್ ಅಲ್ಲಿ ಋಣ ಸಮಾಧಾನ ಇದು ಸ್ಟೇಟ್ ಬ್ಯಾಂಕಿನ ಗ್ರಾಹಕರಿಗೆ ಮಾತ್ರ ಲಭ್ಯ. ನೀವು ಆ ಬ್ಯಾಂಕಿಗೆ ವಿಚಾರ ಮಾಡಿ, ಅವ್ರು ಮಾಡ್ತಾರೆ. ಸರ್, ಇವಾಗ ನಾವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ಯಾರ್ಯಾರು ಈ ಒಂದು ಸಾಲ ಮನ್ನಾ ಅಥವಾ ಭಾಗಶಃ ಸಾಲ ಮನ್ನಾಕ್ಕೆ ಅರ್ಹರು ಅಂತ ಹೇಳ್ತೀರಾ? ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲಿ ಎಲ್ಲಾ ಸಾಲಗಾರರು ಇದಕ್ಕೆ ಅರ್ಹರು. ಅಂದ್ರೆ 31/3/2018 ಇದು ಕಟಬಾಕಿ ಆಗಿರ್ಬೇಕು. ಅಂದ್ರೆ ಡೌಟ್ಫುಲ್ ಕ್ಯಾಟಗರಿ ಅಂತ ಹೇಳ್ತೇವೆ. NPA ಅಲ್ಲಿ ಅದರ ಏಜ್ ಆಫ್ NPA ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇದು ಡೌಟ್ಫುಲ್ NPA ಆಗಿರ್ಬೇಕು. ಅದರ ಮೇಲೆ 30% to 50% ಅಸಲಲ್ಲಿ ಮನ್ನಾ ಆಗತ್ತೆ. ಆಮೇಲೆ NPA ದಿವಸದಿಂದ ಬಡ್ಡಿ ಕೂಡ ಮನ್ನಾ ಆಗತ್ತೆ. ಇದು ಉದ್ದೇಶ ಕೃಷಿ ಉದ್ದೇಶನೂ ಆಗಿರ್ಬೋದು, ವಿದ್ಯಾಭ್ಯಾಸನೂ ಆಗಿರ್ಬೋದು, ಅಥವಾ ಸಣ್ಣ ಉದ್ದಿಮೆನೂ ಆಗಿರ್ಬೋದು, ಎಲ್ಲದಕ್ಕೂ ಅನ್ವಯ ಆಗುತ್ತದೆ. ಗೃಹ ಸಾಲಕ್ಕೆ ಅನ್ವಯ ಆಗುದಿಲ್ಲ. ಯಾಕೆ ಹೇಳಿದ್ರೆ ಗೃಹದಲ್ಲಿ ಮನೆಯ ಡಾಕ್ಯುಮೆಂಟ್ ಅನ್ನು ಅಡವಿಟ್ಟಿರ್ತಾರೆ. ಆದ ಕಾರಣ ಗೃಹ ಸಾಲಕ್ಕೆ ಇದು ಅನ್ವಯ ಆಗುದಿಲ್ಲ. ಬಾಗಲಕೋಟೆಯಿಂದ ಮೇಟಿ ಅನ್ನೋರು ಕರೆ ಮಾಡಿದರೆ. ಹಲೋ, ಹೇಳಿ ಮೇಟಿ ಅವರೇ. ಹಾ, ನಮಸ್ಕಾರ ಮೇಟಿ ಅವರೇ, ಪ್ರಶ್ನೆ ಕೇಳಿ. ನಮ್ದು ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಡ್ಯೂ ಇದೆ ಲೋನ್. ಈಗ ಎಟ್ ಎ ಟೈಮ್ ಒಮ್ಮೆ ತುಂಬಕಂದ್ರ ಅದು ಏನ್ರ ಕನ್ಸಿಷನ್ ಅಂದ್ರೆ ಕನ್ಸಿಷನ್ ಇಲ್ಲ ಅನ್ನಕತ್ತಾರ ಅವರು. ಇವರು ಕೂಡ ಭಾರತೀಯ ಸ್ಟೇಟ್ ಬ್ಯಾಂಕಿನ ಒಬ್ಬ ಗ್ರಾಹಕರ ಅಲ್ಲ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತ್ರ ಅನುಕೂಲ ಆಗಿರೋದು. ನಮ್ದು ಭಾರತೀಯ ಸ್ಟೇಟ್ ಬ್ಯಾಂಕಿನ ಪಾರ್ಷಿಯಲ್ ಲೋನ್ ವ್ಯವಹಾರ ಅಥವಾ ಭಾಗಶಃ ಸಾಲ ಮನ್ನಾ ಋಣ ಸಮಾಧಾನ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರ ಬ್ಯಾಂಕ್ ಇಂದ ಬೇರೆ ಸ್ಕೀಮ್ ಇದ್ರೆ ಆ ಸ್ಕೀಮ್ ಅಲ್ಲಿ ಕೇಳಿ. ಇವರು ಇಲ್ಲಿ ಕೇಳಲಿಕ್ಕೆ ಆಗುದಿಲ್ಲ ನಂಗೆ. SBI ಮಾತ್ರ. ಮೇಟಿಯವರೇ, ನಿಮ್ದು ಕೃಷಿ ಸಾಲ ಇದ್ರೆ ಸರ್ಕಾರದ ಸಾಲ ಮನ್ನಾ ಯೋಜನೆಗೆ ಬರುತ್ತೆ. ಕೃಷಿ ಬೆಳೆ ಸಾಲ ಇದ್ದಲ್ಲಿ ಕೃಷಿ ಸಾಲ ಡೆವಲಪ್ಮೆಂಟ್ ಸಾಲ ಎರಡೂ ಇದೆ. ಅದೇ ಅದರಲ್ಲಿ ಸರ್ಕಾರದ ಸಾಲ ಮನ್ನಾ ಯೋಜನೆಯಲ್ಲಿ ಬೆಳೆ ಸಾಲಕ್ಕೆ ಮಾತ್ರ ಸರ್ಕಾರ ಕೊಡುತ್ತೆ, ಅದನ್ನ ಅದು ಬೆಳೆ ಸಾಲಕ್ಕೆ ಮಾತ್ರ ಬರುತ್ತೆ. ಹೌದು, ಅದು ಎಲ್ಲ ಬ್ಯಾಂಕಿಗೂ ಲಭ್ಯ ಇದೆ. ಆ ವ್ಯವಸ್ಥೆ ಅಡಿಯಲ್ಲಿ ನೀವು ಬಳಕೆ ಮಾಡ್ಕೊಳ್ಬಹುದು. ಇವರು ಕಾರ್ಪೊರೇಷನ್ ಬ್ಯಾಂಕ್ದಾಗ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರೆ ಏನ್ರ ಕನ್ಸೆಷನ್ ಕೊಡ್ರಿ ಅಂತಂದ್ರೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ಕೇಳ್ಬೇಕಂತ ಮಾಡಿದ್ವಿ. ಇಲ್ಲ, ಅಲ್ಲಿ ಕೇಳ್ಬೇಕು, ಅವರಿಗೆ ಕೇಳ್ಬೇಕು. ಈಗ ಕಲಬುರಗಿಯಿಂದ ಅಣ್ವೀರಪ್ಪ ಅನ್ನೋರು ಕರೆ ಮಾಡಿದರೆ. ಹಲೋ ಅಣ್ವೀರಪ್ಪ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ಹಾ, ನಮಸ್ತೆ, ಪ್ರಶ್ನೆ ಕೇಳಿ. ಹಾ ರೀ ಮೇಡಮ್, ನಾನು ಹೇಳಿದ್ನಲ್ಲ ಮೇಡಮ್ ಇವಾಗ ಒಬ್ಬರಿಗೆ. ಹಲೋ ಸರ್, ನಮಸ್ಕಾರ ತಮ್ಮೆಲ್ಲರಿಗೂ. ಅಲ್ಲ, ಪ್ರಶ್ನೆ ಕೇಳಿ. ಕೇಳ್ತಾ ಇದ್ದೀನಿ ಮೇಡಮ್. ನಾನು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾಳಗಿ 3,80,000 ಬಡ್ಡಿ ಲೋನ್ ತಗೊಂಡಿನಿ ಸರ್. ಮತ್ತೆ 80,000 ಕ್ರಾಪ್ ಲೋನ್ ತಗೊಂಡಿದ್ದೀನಿ. ಈಗ ಅದು ಏನಂದ್ರೆ ನೀವು ಸರ್ NTP ಆಗಿತ್ತೆ, ಅದು ಆಗಿದೆ. ಆದ್ರೆ ಇವಾಗ ನಾನು ಎಷ್ಟು ಕಟ್ಟಬೇಕ್ರಿ ಸರ್? ಈಗ ನೀವು ನಿಮಗೆ ನೋಟಿಸ್ ಬಂದಿರ್ತದೆ ಬ್ಯಾಂಕಿಂದ, ಎಷ್ಟು ಸಾಲ ಇದೆ ನಿಮ್ಗೆ, ಈ ಋಣ ಸಮಾಧಾನದಲ್ಲಿ ಎಷ್ಟು ಅಪ್ಲಿಕೇಬಲ್ ಇದೆ ಅಂತ, ಎಷ್ಟು ನೀವು ಪೇಮೆಂಟ್ ಮಾಡಬೇಕು ಅಂತ ಬರೆದು ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ 2 ಲಕ್ಷವರೆಗೂ ಸರ್ಕಾರದ ಸಾಲ ವೇವರ್ ಇದೆ, ಸಾಲ ಮನ್ನಾ ಇದೆ, ಅದು ಬರ್ತದೆ. ಅದಾದ್ಮೇಲೆ ನೀವು ಟರ್ಮ್ ಲೋನ್ ಏನು ತಗೊಂಡಿದ್ದೀರಿ, ಅವಧಿ ಸಾಲ ತಗೊಂಡಿದ್ದೀರಿ, ಅದರಲ್ಲಿ 100ಕ್ಕೆ 30% to 50% ಅಷ್ಟು ವೇವ್ ಮಾಡ್ತಾರೆ. ಮತ್ತೆ ಅಲ್ಲಿ NPA ತಾರೀಕಿನಿಂದ ಇವತ್ತಿನವರೆಗೆ ಏನು ಬಡ್ಡಿ ಇದೆ ಅಲ್ಲ, ಅದನ್ನು ವೇವ್ ಮಾಡ್ತಾರೆ. ನೀವು ಕಾಳಗಿ ಬ್ರಾಂಚ್ ಅಲ್ಲಿ ಮೀಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ಹೇಳ್ತಾರೆ, ಹೋದ ದಿವಸನೇ ಹೇಳ್ತಾರೆ. ಈಗ ದಾವಣಗೆರೆಯಿಂದ ರಾಜು ಅನ್ನೋರು ಕರೆ ಮಾಡಿದ್ದಾರೆ. ಹಲೋ ಹಲೋ ರಾಜು ಅವರೇ, ನಮಸ್ಕಾರ ಮೇಡಮ್. ಹಾ, ನಮಸ್ತೆ, ಪ್ರಶ್ನೆ ಕೇಳಿ. ನಾವು ಕ್ರಾಪ್ ಲೋನ್ ತಗೊಂಡ್ವಿ ಸರ್ ಅಂತ. ನಮ್ದು ಹಣ 40,000 ಸಾಲ ತಗೊಂಡ್ವಿ. ನಾವು ಉದ್ಯೋಗ ಖಾತ್ರಿಯಲ್ಲಿ ಸಬ್ಸಿಡಿ ಹಣ ಅವರು ನಮ್ಮ ಬ್ಯಾಂಕ್ ಲೋನ್ ಅದನ್ನ ಗುರುತಿಬಿಟ್ಟು ನಮಗೆ ರಿಟರ್ನ್ ಸಾಲನು ಮನ್ನಾ ಇಲ್ಲ ಅಂತ ಸಾಲನು ರಿಟರ್ನ್ ಕೊಡ್ತಾ ಇಲ್ಲ. ಬರೀ 40,000ಕ್ಕೆ 52,000 ಇಂಟ್ರೆಸ್ಟ್ ಆಗಿ 12,000 ಇಂಟ್ರೆಸ್ಟ್ ಆಗಿತ್ತು. ನನ್ನ ಹಣ ನನ್ನ ಉದ್ಯೋಗ ಖಾತ್ರಿ ಡ್ರಿಪ್ ಎಲ್ಲ ದುಡ್ಡು 42,000 ರೂಪಾಯಿ ಇತ್ತು. 42,000 ರೂಪಾಯಿ ಜುಲೈ 31ನೇ ತಾರೀಕು ಮುಗಿಸ್ಬಿಟ್ಟು ಈಗ ನನಗೆ 10,000 ರೂಪಾಯಿ ಸಾಲ ಮನ್ನಾ ಅಂತ ಈಗ ಹೇಳ್ತಿದ್ದಾರೆ ಕೆನರಾ ಬ್ಯಾಂಕ್, ರಾಷ್ಟ್ರೀಯ ಬ್ಯಾಂಕ್ ಅಲ್ಲಿ. ಅದಕ್ಕೆ ನೀವೇ ಏನಾರ ಒಂದು ಪರಿಹಾರ ಹೇಳ್ಬೇಕು. ಈ ಕೆನರಾ ಬ್ಯಾಂಕ್ ತಾವು ಸಾಲ ಎಲ್ಲಿಂದ ತಗೊಂಡಿದ್ದೀರಾ? ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಇಂದ.
ಇವರು ಕೂಡ ಸ್ಟೇಟ್ ಬ್ಯಾಂಕ್ ಗ್ರಾಹಕರು ಅಲ್ಲ. ಕೆನರಾ ಬ್ಯಾಂಕ್ ಇಂದ ತಗೊಂಡಿದ್ರೆ ಅಲ್ಲಿ ಬೆಳೆ ಸಾಲ ತಗೊಂಡಿದ್ರೆ ಅಥವಾ ಅಲ್ಲಿ ಬಿಸಿನೆಸ್ ಸಾಲಕ್ಕೆ ಸರ್ಕಾರದಿಂದ ಸಾಲ ಮನ್ನಾ ಇಲ್ಲ. ಬೆಳೆ ಸಾಲ ಪಾಣಿ ಕೊಟ್ಟು ಜಮೀನ್ ಪಾಣಿ ಕೊಟ್ಟು ಅಂದ್ರೆ ಅದು ಬೆಳೆ ಸಾಲ ಇದ್ರೆ ಸರ್ಕಾರದ ಸಾಲ ಮನ್ನಾ ಎಲ್ಲಾ ಬ್ಯಾಂಕ್ಗಳಿಗೂ ಅನ್ವಯ ಆಗುತ್ತೆ. 2 ಲಕ್ಷದವರೆಗೆ ಅದು ಮನ್ನಾ ಆಗುತ್ತೆ. ಸರ್ಕಾರದ ಸಾಲ ಮನ್ನಾದಲ್ಲಿ 31/12/2017 ಅದು NPA ಆಗಿರಬೇಕು ಅಥವಾ ಓವರ್ ಡ್ಯೂ ಆಗಿರಬೇಕು. ಅದಿದ್ರೆ ಸಾಲದ ಬಾಕಿ ಮೊತ್ತ ಅಥವಾ 2 ಲಕ್ಷ ಯಾವುದು ಕಡಿಮೆ ಅದು ಅಲ್ಲಿವರೆಗೆ ಎಲ್ಲಾ ಹಣವನ್ನು ಸರ್ಕಾರ ಭರಿಸ್ತದೆ. ಈಗ ಸುಂಕದ ಕಟ್ಟೆಯಿಂದ ಪುನೀತ್ ಅನ್ನೋರು ಕರೆ ಮಾಡಿದರೆ. ಹಲೋ, ನಮಸ್ಕಾರ ಪುನೀತ್. ಪುನೀತ್ ಅವರೇ, ಹಲೋ. ಹಲೋ, ಹಾ ಪುನೀತ್ ಅವರೇ, ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಪುನೀತ್, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ಪುನೀತ್, ಪ್ರಶ್ನೆ ಏನು? ನಮ್ದೇನು ಅಂದ್ರೆ ಆಕ್ಚುಲಿ ವಿಜಯ ಬ್ಯಾಂಕ್ ಅಲ್ಲಿ ಬಿದ್ರಕೋಟೆಯಲ್ಲಿ ಹಳ್ಳಿ, ಅದು ಮಂಡ್ಯ ಡಿಸ್ಟಿಕ್. 1,30,000 ಗೋಲ್ಡ್ ಅಲ್ಲಿ ಸಾಲ ತಗೊಂಡಿದ್ವಿ. ಇವಾಗ ಸಮಸ್ಯೆ ಏನಾಗಿದೆ? ಅದು ಕಟ್ಟಕ್ ಆಗ್ತಾ ಇಲ್ಲ. ಅದು ಏನಾದ್ರು ಗೋಲ್ಡ್ ಲೋನ್ ಅಲ್ಲಿ ಸರ್ಕಾರ ಸಾಲ ಬಾಕಿನೂ ಮನ್ನಾನು ಬರೋದಿಲ್ಲ. ಬೆಳೆ ಗೋಲ್ಡ್ ಅಲ್ಲ, ಕೃಷಿ ಸಾಲಕ್ಕಾಗಿ ಗೋಲ್ಡ್ ಲೋನ್ ತಗೊಂಡಿದ್ರೆ, ಕೃಷಿಗಾಗಿ ಗೋಲ್ಡ್ ಲೋನ್ ತಗೊಂಡಿದ್ರೆ ಸಹಿತ ಸರ್ಕಾರಿ ಸಾಲ ಮನ್ನಾ ವ್ಯವಸ್ಥೆ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಅರ್ಹತೆ ಇಲ್ಲ ಅದಕ್ಕೆ. ಪುನೀತ್ ಅವರೇ, ನೀವು ಏನು ಮಾಡಬಹುದು ಅಂದ್ರೆ ಒಂದು ದಿವಸಕ್ಕೆ ಹಣವನ್ನು ಅಡ್ಜಸ್ಟ್ ಮಾಡಿ ಬಡ್ಡಿ ಹಣವನ್ನು ಕಟ್ಟಿದ್ರೆ ಬ್ಯಾಂಕ್ ಮತ್ತೆ ಪುನಃ ರಿನ್ಯೂ ಮಾಡ್ತೇವೆ. ನೀವು ಬಂಗಾರದ ಒಡವೆ ಸಾಲ ತಗೊಳ್ಳುವಾಗ ಗ್ರಾಮಿಗೆ 2,000 ಕೊಟ್ಟಿರ್ಬೋದು, ಈಗ ಗ್ರಾಮಿಗೆ 2,100 ಕೊಟ್ಟಿರ್ಬೋದು. ಆ ಲೆಕ್ಕದಲ್ಲಿ ನೀವು ಖಾಲಿ ಬಡ್ಡಿಯನ್ನು ಭರಿಸಿದ್ರು ಕೂಡ ಬ್ಯಾಂಕ್ ಮತ್ತೆ ರಿನ್ಯೂ ಮಾಡಿ ಕೊಡ್ತಾರೆ. ನಿಮ್ದು ಖಾಲಿ ಬಂಗಾರದ ಸಾಲ ಮಾತ್ರ ಇದೆ ಅಂದ್ರೆ ಅದನ್ನು ಬ್ಯಾಂಕ್ ಹೋಗಿ ರಿನ್ಯೂ ಮಾಡ್ಕೊಳ್ಬಹುದು, ಬಡ್ಡಿಯನ್ನು ತುಂಬಿ ರಿನ್ಯೂ ಮಾಡ್ಕೊಳ್ಳಿ. ಇವಾಗ ಈ ಒಂದೆಲ್ಲ ಸಮಗ್ರ ಇನ್ನೊಂದು ಕರೆ ಇದೆ. ಹಲೋ ಹಲೋ, ಸಿಂಧನೂರ್ನಿಂದ ಕರೆ ಮಾಡಿದ್ದಾರೆ. ಹಲೋ, ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ಕಾರ ಮೇಡಮ್. ಹಾ ನಮಸ್ತೆ, ಪ್ರಶ್ನೆ ಕೇಳಿ ಸರ್. ಅದು 2 ಹೊಲ ಇದೆ ಸರ್, 2 ಪಾಣಿ, ಗಂಡ ಹೆಂಡತಿ ಇಬ್ಬರ ಹೆಸರಿಗೆ ಐತೆ ಸರ್. ಅದು ರೇಷನ್ ಕಾರ್ಡ್ ಒಬ್ಬರ ಹೆಸರಲ್ಲಿ ಇದೆ ಸರ್. ಅದು ಮನ್ನಾ ಆಗುತ್ತೆ ಏನಂತ ಅದ್ರ ಬಗ್ಗೆ ಮಾಹಿತಿ. ಸರ್ಕಾರಿ ಸಾಲ ಮನ್ನಾನಲ್ಲಿ ರೇಷನ್ ಕಾರ್ಡ್ ಒಬ್ಬರಿಗೆ ಇದ್ರೆ ಆ ಫ್ಯಾಮಿಲಿಗೆ 2 ಲಕ್ಷವರೆಗೂ ಇದೆ. ಇನ್ನು ಉಳಿದಿರೋದನ್ನ ನಮ್ಮ ಬ್ಯಾಂಕಿನಲ್ಲಿ ಲೋನ್ ಇದ್ರೆ ನಮ್ಮ ಬ್ಯಾಂಕಿನ ಋಣ ಸಮಾಧಾನ ಪ್ರಕಾರ ನೀವು ಬಗೆಹರಿಸಿಕೊಳ್ಬಹುದು. 30-50% ವೇವರ್ ಇದೆ, ಬಿಟ್ಕೊಡ್ತೀವಿ. ಆಮೇಲೆ ಬಡ್ಡಿ ಅಲ್ಲಿಂದ ಇಲ್ಲಿವರೆಗೆ ಬಡ್ಡಿ NPA ಆದಾಗಿಂದ ಇಲ್ಲಿವರೆಗೆ ಬಡ್ಡಿನ ಬಿಟ್ಟುಕೊಡ್ತೀವಿ ಸ್ಟೇಟ್ ಬ್ಯಾಂಕಲ್ಲಿ ಇದ್ರೆ. ಸೊ ಅದನ್ನ ಉಪಯೋಗ ಮಾಡ್ಕೋಬಹುದು, ಈ ಸ್ಕೀಮನ್ನ ಉಪಯೋಗ ಮಾಡ್ಕೋಬಹುದು. ಮಯ್ಯ ಸರ್, ಇವಾಗ ಈ ವ್ಯತ್ಯಾಸ ಒಂದನ್ನ ನಾವು ಕ್ಲಿಯರ್ ಮಾಡೋದು ಒಳ್ಳೇದು. ಇವಾಗ ಸರ್ಕಾರಿ ಲೋನ್ ಏನಾದ್ರೂ ಇದ್ರೆ ಅಂದ್ರೆ ಸಾಲ ಅವರು ತಗೊಂಡಿದ್ರೆ ಬೆಳೆ ಸಾಲ 2 ಲಕ್ಷದವರೆಗೆ ಒಂದು ಕುಟುಂಬಕ್ಕೆ 1 ಬಾರಿ ಮನ್ನಾ ಆಗುತ್ತೆ. ಅದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಅವರು ಸಾಲ ತಗೊಂಡಿದ್ರೆ ಅದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ? ಸರ್ಕಾರದ ಸಾಲ ಮನ್ನಾ ಯೋಜನೆಯ ಪ್ರಕಾರ ಒಂದು ಕುಟುಂಬಕ್ಕೆ 3-4 ಜನ ಸಾಲ ತಗೊಂಡಿರ್ಬೋದು. ಆದರೆ ಒಂದು ಕುಟುಂಬದಲ್ಲಿ ಒಬ್ಬನಿಗೆ ಮಾತ್ರ 2 ಲಕ್ಷದವರೆಗೆ ಸಾಲ ಮನ್ನಾ ಸಿಗತ್ತೆ. ಅಂದ್ರೆ ಒಂದು ರೇಷನ್ ಕಾರ್ಡ್ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಆಧಾರ್, ರೇಷನ್ ಕಾರ್ಡ್, ಆಮೇಲೆ ಲ್ಯಾಂಡ್ ಡಾಕ್ಯುಮೆಂಟ್, ಇದನ್ನು ಈಗ ಫಾರ್ಮರ್ಸ್ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳ್ತಾರೆ. ಆ ಪ್ರಕಾರ ಬ್ಯಾಂಕಿಗೆ ಹೋಗಿ ರೈತ ಅದನ್ನು ಬ್ಯಾಂಕಿಗೆ ಕೊಡಬೇಕು. ಅದರ ಪ್ರಕಾರ ಬ್ಯಾಂಕಲ್ಲಿ ಕ್ರಾಪ್ ಲೋನ್ ವೇವರ್ ಪೋರ್ಟಲ್ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅದನ್ನು ಸರ್ಕಾರ ನಿರ್ಧರಿಸ್ತಾರೆ ಫ್ಯಾಮಿಲಿಯಲ್ಲಿ ಯಾರಿಗೆ ಕೊಡಬೇಕು ಅಂತೇಳಿ. ಇದು ಸರ್ಕಾರದ ಸಾಲ ಮನ್ನಾ ಯೋಜನೆ. ಬ್ಯಾಂಕಲ್ಲಿ ಒಂದು ಕುಟುಂಬದಲ್ಲಿ 4 ಜನ ಇದ್ರು ಕೂಡ 4 ಜನಕ್ಕೂ ಕೂಡ ಋಣ ಸಮಾಧಾನ ಸ್ಕೀಮ್ ಬೇರೆ ಬೇರೆಯಾಗಿ ಅಪ್ಲೈ ಆಗುತ್ತೆ. ಒಬ್ಬ ರೈತನ ಹೆಸರಲ್ಲಿ 3 ಲಕ್ಷ ಇದ್ರೆ ಅಲ್ಲಿವರೆಗೆ ಆ ಸ್ಕೀಮಲ್ಲಿ ಬರುತ್ತೆ. ಹೆಂಡತಿ ಹೆಸರಲ್ಲಿ ಇನ್ನು 5 ಲಕ್ಷ ಇರ್ಬೋದು. ಸ್ಕೀಮ್ ಪ್ರಕಾರ ಏನು ಬರುತ್ತೆ ಆ ಪ್ರಕಾರ ಅವಳಿಗೂ ಕೂಡ ಅದು ಎಲಿಜಿಬಿಲಿಟಿ ಬರುತ್ತೆ, ಅರ್ಹತೆ ಇದೆ. ಇನ್ನು ಈ ಪ್ರಚಾರ ಕಾರ್ಯಕ್ಕಾಗಿ ಅಂದ್ರೆ ಈ ಮಾಹಿತಿಯನ್ನು ಜನರಿಗೆ ತಲುಪಿಸೋ ಕೆಲಸಕ್ಕೆ ಬ್ಯಾಂಕ್ ಯಾವ ತರಹದ ಒಂದು ಕಾರ್ಯಯೋಜನೆ ಹಾಕಿದೆ? ಈ ಪ್ರಚಾರಕ್ಕಾಗಿ ನಾವು ಆಲ್ರೆಡಿ ಬ್ಯಾಂಕಿನ ಪ್ರತಿಯೊಂದು ಬ್ರಾಂಚಿನಿಂದ ಒಂದು ನೋಟಿಸ್ ಕಳಿಸಿದ್ವಿ. ನೋಟಿಸ್ ಅಂದ್ರೆ ತಿಳುವಳಿಕೆ ಪತ್ರ ಕಳಿಸಿದ್ವಿ. ನಿಮ್ಮ ಅಕೌಂಟ್ ಇದರಲ್ಲಿ ಎಲಿಜಿಬಲ್ ಇದೆ, ಬಂದು ಭೇಟಿಯಾಗಿ ಎಷ್ಟು ವೇವ್ ಮಾಡ್ತೀವಿ, ಎಷ್ಟು ಬಡ್ಡಿ ಮನ್ನಾ ಆಗ್ತದೆ, ಎಷ್ಟು ಸಾಲ ಮನ್ನಾ ಆಗ್ತದೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ನಲ್ಲ, 20 ಲಕ್ಷ ನಿಮ್ಮ ಸಾಲ ಬಾಕಿ ಇದ್ರೆ ನಿಮಗೆ 2012ರಿಂದ 15ರಿಂದ ಏನಾದರೂ ಬಡ್ಡಿ ಇದ್ರೆ ಅದೇ ಒಂದು 10 ಲಕ್ಷ ಆಗ್ತದೆ, ಅದು ವೇವ್ ಆಗ್ತದೆ. ಇದರಲ್ಲಿ ನಿಮಗೆ 30ರಿಂದ 50% ಅಂದ್ರೆ 6ರಿಂದ 10 ಲಕ್ಷವರೆಗೂ ನಿಮಗೆ ಇದರಲ್ಲಿ ವೇವ್ ಇದೆ. ಸೊ ನಿಮಗೆ ಲಾಭ 20 ಲಕ್ಷ ಆಗ್ತದೆ ಅಂತ ಹೇಳಿ ನಿಮಗೆ ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ.
ಆಮೇಲೆ ಪ್ರತಿಯೊಂದು ಬ್ರಾಂಚ್ ಮುಂದೆ ಒಂದು ಸ್ಲೋಗನ್ ಫಲಕ ಹಾಕಿದ್ದೀವಿ. ಆಮೇಲೆ ಈಗ ರೀಸೆಂಟ್ ಆಗಿ ಲಾಸ್ಟ್ 1 full month KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ ಇದರ ಅನೌನ್ಸ್ಮೆಂಟ್ ನಡೀತಾ ಇತ್ತು. ಈಗ ಆಲ್ ಇಂಡಿಯಾ ರೇಡಿಯೋನಲ್ಲಿ ನಡೀತಾ ಇದೆ, ಪ್ರತಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ ಬರ್ತಾ ಇದೆ. ಸೊ ಹೀಗೆ ಪ್ರತಿಯೊಂದು ಪರಿಚಯ. ಆಮೇಲೆ ಗ್ರಾಮಕ್ಕೆ ಹೋಗಿ ನಮ್ಮ ಬ್ರಾಂಚ್ ಮ್ಯಾನೇಜರ್ಗಳು, ಫೀಲ್ಡ್ ಆಫೀಸರ್ಗಳು ಹೋಗಿ ಮೀಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಆಯಾ ನಿಮ್ಮ ಏರಿಯಾ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅವರೆಲ್ಲರೂ ಬ್ರಾಂಚ್ ನಿಮ್ಮ ಬ್ಯಾಂಕಿಗೆ ಹೋಗ್ಬೇಕು, ಬೇರೆ ಬ್ರಾಂಚಿಗೆ ಹೋದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಅಥವಾ ನಿಮ್ಮ ಊರು ಬೇರೆ ಎಲ್ಲ ಹೋಗಿದ್ರೆ ಸಹಿತ ಅವ್ರನ್ನ ಕರೆದುಕೊಂಡು ಬಂದು ನಿಮ್ಮ ಬ್ರಾಂಚಿಗೆ ಹೋದ್ರೆ ಅವರು ಡೆಫಿನೆಟ್ ಆಗಿ ನಿಮಗೆ ಹೇಳ್ತಾರೆ, ಇಷ್ಟಿಷ್ಟು ವೇವ್ ಆಗ್ತದೆ, ಇಷ್ಟು ಆಗ್ತದೆ, ಬಂದು ಪೇಮೆಂಟ್ ಮಾಡಿ ನಿಮ್ಮ ಅಕೌಂಟ್ ಋಣಮುಕ್ತ ಮಾಡಿಕೊಳ್ಳಿ, ನಿಮ್ಮ ಪೇಪರ್ಸ್ ತಗೊಂಡು ಹೋಗಿ ಅಂತ ಹೇಳ್ತಾರೆ. ನೀವು ನಿಮ್ಮ ಶಾಖಾಧಿಕಾರಿಗಳನ್ನ ಮೇಟ್ ಮಾಡಬಹುದು. ರೀಜನಲ್ ಆಫೀಸಲ್ಲಿ ಹೋಗೋದಕ್ಕಿಂತ ಬ್ರಾಂಚ್ ಅಲ್ಲಿ ಹೋಗಿ ನಿಮ್ಮ ಫೀಲ್ಡ್ ಆಫೀಸರ್, ಬ್ರಾಂಚ್ ಮ್ಯಾನೇಜರ್ ನಿಮಗೆ ಅತ್ಯಂತ ಸರಳ ಭಾಷೆಯಲ್ಲಿ ನಿಮಗೆ ಮಾಹಿತಿ ಸಿಗುತ್ತದೆ. ಇವಾಗ ಮಸ್ಕಿಯಿಂದ ಸ್ವಾಮಿ ಅನ್ನೋರು ಕರೆ ಮಾಡಿದರೆ. ಹಲೋ ಸ್ವಾಮಿ ಅವರೇ, ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ವಿ ಮೇಡಮ್ ಮೊದಲು, ನಮ್ಮ ಫಾದರ್ ಮೇಲೆ. ಅವರು ದೊಡ್ಡಾಗಿದ್ದಾರೆ ಮತ್ತೆ ಲೋನ್ ಕ್ಲಿಯರಿಟಿ ಇದೆ. ಇವಾಗ ನಮಗೆ ಸವಲತ್ತು ಏನಾದ್ರೂ ಸಿಗ್ತೈತೆ ಅಂತ. ಸಾಲ ಯಾವ್ದಕ್ಕೆ ತಗೊಂಡಿದ್ದು? ಕ್ರಾಪ್ ಲೋನ್ ತಗೊಂಡಿದ್ವಿ ಮೇಡಮ್. ಎಷ್ಟು, ಯಾವಾಗ? 2.5 ಲಕ್ಷ ತಗೊಂಡಿತ್ತು ಮೇಡಮ್. ಅದು ಕ್ಲಿಯರ್ ಆಗಿದೆ ಸರ್, ಲೋನ್ ಕ್ಲಿಯರ್ ಆಗಿದೆ. ಹಾ ಸರ್, ಈಗ ಲೋನ್ ಏನಿಲ್ಲ. ಆಮೇಲೆ ಈಗ ಅದು ಫಾದರ್ ದೊಡ್ಡಾಗಿದ್ದಾರೆ. ಈಗ ಅದು ಈಗೇನೋ ಪ್ರೋತ್ಸಾಹನ ಅಂತಂದು 25,000 ರೂಪಾಯಿ ಕೊಡ್ತಾ ಇದಾರೆ ಸರ್. ಸರಿಯಾಗಿ ರೀಪೇಮೆಂಟ್ ಮಾಡಿದ್ರೆ ಪ್ರತಿಯೊಂದು ಕುಟುಂಬಕ್ಕೆ 25,000 ರೂಪಾಯಿ ಸಾಲದ ಇದು ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಬರ್ತದೆ, ನಿಮ್ಮ ಅಕೌಂಟಿಗೆ ಬರ್ತದೆ. ಇವಾಗ ಒಬ್ರು ಕರೆ ಮಾಡಿದವಾಗ ಹೇಳಿದ್ರು, ನಮಗೆ ಸಾಲ ನಾವು 1 time ಪೇಮೆಂಟ್ ಏನಿದೆ ಅದನ್ನ ಕೊಟ್ಟು ಮಾಡಿದೀವಿ, ಮತ್ತೆ ನಮಗೆ ಸಾಲ ಕೊಡ್ತಾ ಇಲ್ಲ, ಅವರು ಸಿಗಲ್ಲ ಅಂತ ಹೇಳ್ತಾರೆ ಅಂತ. ಅದಕ್ಕೆ ಅವ್ರು ಏನಾದ್ರು ವಿಶೇಷ ದಾಖಲಾತಿಗಳನ್ನ ಕೊಡ್ಬೇಕಾಗತ್ತಾ, ಅಥವಾ ಈ ಒಂದು ಸಾಲ ಮನ್ನಾ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ದಾಖಲಾತಿಗಳನ್ನ ಬ್ಯಾಂಕಿಗೆ ಒಪ್ಪಿಸ್ಬೇಕಾಗತ್ತೆ ಅವರು? ಎರಡಿದೆ. ಒಂದು ಇದ್ರ ಬಗ್ಗೆ ಹೇಳಿ, ಸರ್ಕಾರಿ ಸಾಲ ಮನ್ನಾ ಮತ್ತು SBI ಸಾಲ ಮನ್ನಾ. ಸರ್ಕಾರಿ ಸಾಲ ಮನ್ನಾ ಪ್ರಕಾರ ಅದಕ್ಕೆ ಪೇಮೆಂಟ್ ಮಾಡಿದ್ಮೇಲೆ ಅದ್ರದ್ದು ಬೇರೆ ಫ್ರೆಶ್ ಸಿಗೋದು ಅದು ಬೇರೆ. SBI ನಲ್ಲಿ ಲೋನ್ ತಗೊಂಡಿದ್ರೆ ನಿಮ್ಮ ಅಕೌಂಟ್ ನಮ್ಮ ಹತ್ರನೇ ಇರ್ತದೆ. ನೀವು ಯಾವತ್ತು ಪೇಮೆಂಟ್ ಮಾಡಿದಿರಿ ಅದ್ರ ಬಗ್ಗೆ ನಾವು OTS ಮಾಡಿದ ತಕ್ಷಣ ಒಂದು ಒಪ್ಪಿಗೆ ಪತ್ರ ಕೊಡ್ತೀವಿ. ನೀವು ಸೈನ್ ಮಾಡಿ ಕೊಟ್ಟಿರ್ತೀರಿ, ನಾವು ಸೈನ್ ಮಾಡಿರ್ತೀವಿ. ಅದಕ್ಕೆ ಅದು ಪೇಮೆಂಟ್ ಮಾಡಿದ್ರೆ ಅದಾದ್ಮೇಲೆ ನೆಕ್ಸ್ಟ್ 1 month 2 months ಅಲ್ಲಿ ನೀವು ನೆಕ್ಸ್ಟ್ ಬೆಳೆಗೆ ಬ್ಯಾಂಕಿಗೆ ಹೋದ್ರೆ ಅವರು ಕೊಡ್ತಾರೆ. ನಿಮ್ಗೆ ಯಾವ ಬೆಳೆ ಇದೆ ಅದಕ್ಕೆ ರೆಗ್ಯುಲರ್ ದಾಖಲಾತಿಗಳು, ನಿಮ್ಗೆ ಪಾಣಿ ಪಟ್ಟ, ನಿಮ್ದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅದೇನಿದ್ರೆ ಅದನ್ನೆಲ್ಲ ತಗೊಂಡ್ ಬಂದ್ರೆ ಕೊಡ್ತಾರೆ. ಇನ್ನು ರೈತ ಸಂಘಗಳು ಕೂಡ ಸುಮಾರು ಇಂಥ ಸಾಲಗಳನ್ನೆಲ್ಲ ಪಡೀತಾ ಇರ್ತವೆ. ಆ ಒಂದು ಸಾಲ ಕೂಡ ಇದ್ರ ಅಡಿ ಬರುತ್ತಾ ಹೇಗೆ ಅಂತ? ಋಣ ಸಮಾಧಾನದಡಿ ರೈತ ಸಂಘದ ಸಾಲಗಳು ಕೂಡ ಬರುತ್ತೆ. ಆದರೆ ಸರ್ಕಾರದ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ಇಂಡಿವಿಜುವಲ್ ಫಾರ್ಮರ್ಸ್ ಮಾತ್ರ, ಅಂದ್ರೆ ವೈಯಕ್ತಿಕ ಸಾಲಗಾರ ಬೆಳೆ ಸಾಲಕ್ಕೆ ತಗೊಂಡವರು ಮಾತ್ರ ಅರ್ಹರಾಗಿರ್ತಾರೆ. ಬ್ಯಾಂಕಲ್ಲಿ ಋಣ ಸಮಾಧಾನದಲ್ಲಿ ಈ ಸಂಸ್ಥೆಗಳು ಕೂಡ ಅವರಿಗೂ ಕೂಡ ಸಾಲ ಮನ್ನಾ ಯೋಜನೆ ಅನ್ವಯ ಆಗುತ್ತೆ. ಮಹಿಳಾ ಸಂಘಗಳಾಗ್ಲಿ, ಸ್ವಸಹಾಯ ಗುಂಪುಗಳು ಅಥವಾ ಜಂಟಿ ಬಾಧ್ಯತಾ ಸಂಘಗಳು ಅವರಿಗೆಲ್ಲ ಅನ್ವಯ ಆಗುತ್ತೆ. ಅವರು ಕೂಡ ಈ ಸಾಲವನ್ನ ಪಡಿಬೇಕಾದ್ರೆ ಅಥವಾ ಋಣ ಸಮಾಧಾನ ತಗೋಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ? ಬ್ಯಾಂಕಿನಿಂದ ಈಗಾಗಲೇ ಅವರಿಗೆ ತಿಳುವಳಿಕೆ ಪತ್ರ ಕೊಟ್ಟಿರ್ತಾರೆ. ಬಂದಿಲ್ಲ ಅಂತಾದ್ರೆ ಬ್ಯಾಂಕಿಗೆ ಹೋಗಿ ವಿಚಾರಿಸಿದ್ರೆ ಬ್ಯಾಂಕಲ್ಲಿ ಹೇಳ್ತಾರೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅದ್ರ ಬಗ್ಗೆ ಬ್ಯಾಂಕಲ್ಲಿ ತಿಳುವಳಿಕೆ ಹೇಳ್ತಾರೆ. ಇವಾಗ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದಾರೆ, ಆ ಸಾಲವನ್ನ ಸ್ಟೇಟ್ ಬ್ಯಾಂಕಿಗೆ ಅವರು ವರ್ಗಾವಣೆ ಮಾಡ್ಕೊಂಡು ಇದ್ರೆ ಅವರಿಗೆ ಇದು ಸಿಗುತ್ತಾ ಹೇಗೆ ಈ ಒಂದು ಸೌಲಭ್ಯ? ಇಲ್ಲ, ಆದ್ರೆ ಆ ಲೋನ್ NPA ಯಾರು ತಗೊಳ್ಳೋದಿಲ್ಲ, ಕೊಡೋದಿಲ್ಲ. ಆ ಬೇರೆ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಆ ಬ್ಯಾಂಕಲ್ಲೇ ಆ ವ್ಯವಸ್ಥೆ ಮಾಡ್ಕೋಬೇಕು. ಅಲ್ಲೇನಾದ್ರು ರೀಪೇಮೆಂಟ್ ಎಲ್ಲ ಸರಿಯಾಗಿ ಮಾಡಿದ್ರೆ ದೆನ್ ನಮ್ಮ ಹತ್ರ ಬಂದ್ರೆ ಫ್ರೆಶ್ ಲೋನ್ ಬೇಕು ಅಂದ್ರೆ ಅದನ್ನ ನೋಡ್ಕೊಂಡು ಅದಕ್ಕೆ ಏನೇನ್ ಬೇಕು ಅದನ್ನ ನೋಡ್ಕೊಂಡು ಕೊಡ್ತೀವಿ. ಆದ್ರೆ ಬೇರೆ ಬ್ಯಾಂಕಲ್ಲಿ NPA ಇದೆ ಅದನ್ನ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ OTS ಮಾಡಿ ಅಂದ್ರೆ ಆಗೋದಿಲ್ಲ. ಈಗ ಬೆಳೆ ಸಾಲ ಮನ್ನಾ ಅಂತೂ ಸರ್ಕಾರ ಕೊಡ್ತಾ ಇದೆ, ಅದರ ಜೊತೆಗೆ ನೀವು 1 time ಪೇಮೆಂಟ್ ಫೆಸಿಲಿಟಿ ಕೂಡ ಸರ್ಕಾರ ಇದಕ್ಕೆ ಗ್ರಾಹಕರಿಗೆ ಕೊಡ್ತಾ ಇದ್ರೆ. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇನ್ನೊಬ್ರು ಕರೆ ಮಾಡಿದ್ದಾರೆ ಧಾರವಾಡದಿಂದ. ಹಲೋ ಹಲೋ, ಹಾ ನಮಸ್ಕಾರ ಅಮ್ಮ, ಪ್ರಶ್ನೆ ಕೇಳಿ. ಹಲೋ ಮೇಡಮ್, ನಮಸ್ಕಾರ. ಹಾ ಚಂಪಾ ಅವರೇ, ಪ್ರಶ್ನೆ ಕೇಳಿ.
ಹಲೋ ಮೇಡಮ್, ನಾವು ಸ್ವಲ್ಪ ಬಂಗಾರ ಈ ಕೃಷಿ ಸಲುವಾಗಿನ ಬಂಗಾರ ಬ್ಯಾಂಕ್ನೊಳಗೆ ಇಟ್ಟಿದ್ದೀವಿ ಮೇಡಮ್, ಸ್ಟೇಟ್ ಬ್ಯಾಂಕ್ ಆಗುತ್ತಾ ಅಥವಾ ಇಲ್ಲ ಸರ್? ಇದು ಲಾಭ ಸಿಗುತ್ತಾ ಅಂತ. ಸರ್ಕಾರದ ಸಾಲ ಮನ್ನಾದಲ್ಲಿ ಕೃಷಿ ಸಾಲಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಬಂಗಾರದ ಮೇಲೆ ಸಾಲಕ್ಕೆ ಕರ್ನಾಟಕ ಸರ್ಕಾರ ಮನ್ನಾ ಕೊಡ್ತಾ ಇಲ್ಲ. ಅದೇ ತರ ಋಣ ಸಮಾಧಾನದಲ್ಲಿ ಕೂಡ ಬಂಗಾರದ ಸಾಲದ ಮೇಲೆ ಋಣ ಸಮಾಧಾನ ಬರಲ್ಲ. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ ಬ್ಯಾಂಕ್ ಹತ್ರ ಇರುತ್ತೆ. ಆದ ಕಾರಣ ಇದು ಬಂಗಾರದ ಸಾಲದ ಮೇಲೆ ಋಣ ಸಮಾಧಾನ ಬರೋದಿಲ್ಲ, ಅದರ ಲಾಭ ಸಿಗೋದಿಲ್ಲ. ಸರ್, ಇಲ್ಲಿವರೆಗೂ ತಾವು ಋಣ ಸಮಾಧಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ.